ಹೆಬ್ಗೋಡಿ ಗ್ರಾಮ ಲಿಮಿಟ್ಸ್ ತಾತಯ್ಯನ ಮಠ ಈ ರೋಡಲ್ಲಿ ಒಂದು 12:35 ಆ ಥರ ನಮಗೆ 112 ಒಂದು ಕಾಲ್ ಬಂತು. ಇವರು ನೈಬರ್ಸು ಯಾರೊಬ್ಬರು ಒಂದು ಸ್ಕೂಟ್ರಲ್ಲಿ ಬಂದು ಒಬ್ಬರನ್ನ ಮಾದೇಶನ್ ಅವ್ರನ್ನ ಕತ್ತಿಸಿಲಿ ಕೊಲೆ ಮಾಡಿದ್ರು ಅಂಥೇಳಿ. ಘಟನೆಗೆ ಇಮಿಡಿಯೇಟ್ಲಿ ಹೆಬ್ಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ನಮ್ಮ ACP ಅವರು ಸಿಬ್ಬಂದಿಲ್ಲ ನೋಡಿದಾಗ ಅವ್ರನ್ನ ಅವ್ರ ಮನೆಯಲ್ಲೇ ಕೆಳಗಡೆ ಒಂದು ಹರಿತವಾದ ಆಯುಧದಿಂದ ಕತ್ತಿಸಿಲಿ ಕೊಲೆ ಮಾಡಿದ್ದಾರೆ. ಇದನ್ನು ಅರಚಾಟ ಮತ್ತು ಇದನ್ನೆಲ್ಲ ನೋಡಿದಂಥ ನೈಬರ್ ಒಬ್ಬರು ಬಂದು ಅವನ ಅಸಾಲ್ಟೆಂಟ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆವಾಗ ಕೂತ್ಕೊಂಡು ಸಹ ಅಕ್ಕಪಕ್ಕದಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವನ ಬೈಕ್ನ ಅಡ್ಡ ಹಾಕೋದಕ್ಕೆ ಅವ್ರಿಗೂ ಶಫಲ್ ಆಗಿದೆ. ಅವ್ರು ನೋಡಿದ್ದಾನೆ ವ್ಯಕ್ತಿನ, ಬಟ್ ಅವನ ಕೈಗೆ ಸಿಕ್ಕಿಲ್ಲ. ಅವನ ಕಡೆಯಿಂದ ಒಂದು ಬ್ಯಾಗ್ ಮತ್ತು ಅವನ ಹೆಲ್ಮೆಟ್ಟು ಅದೆಲ್ಲ ಸಿಕ್ಕಿದೆ. ಸೊ ಅದರಲ್ಲಿ ನೋಡಿದಾಗ ಅದರಲ್ಲಿ ಸಹ ಒಂದು ಏರ್ ಪಿಸ್ಟಲ್ ಒಂದು ಇದೆ, ಮತ್ತು ಒಂದು ಮೆಟಲ್ ಡಿಟೆಕ್ಟರು ಮತ್ತು ಟಾರ್ಚ್ ಥರ ಕಾಣಿಸ್ತಾ ಇದೆ. ಸೊ ದಟ್ ಇದು ಯಾರಾದರೂ ಗೊತ್ತಿರೋರೇ ಮಾಡಿರಬೇಕು ಅಥವಾ ಪರ್ಟಿಕ್ಯುಲರ್ಲಾಗಿ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆ ನಡೀತಾ ಇದೆ. ಈಗ ಹೆಬ್ಗೋಡಿನಲ್ಲಿ ಒಂದು ಕೊಲೆ ಪ್ರಕರಣ ನಾವು ದಾಖಲಿಕೊಂಡಿದ್ದೀವಿ. ಈಗ ಆರೋಪಿ ಪತ್ತೆಗೆ ವಿಶೇಷ ತಂಡಗಳು ನಮ್ಮ ACP ಸತೀಶ್ ಅವರು ನೇತೃತ್ವದಲ್ಲಿ ಮಾಡಿದ್ವಿ. ಹೆಬ್ಗೋಡಿ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಸದ್ಯದಲ್ಲಿ ನಮಗೆ ಆರೋಪಿಯನ್ನು ಬಂಧಿಸಿ ಮಾಡೋಂಥ ವಿಶ್ವಾಸ ಇದೆ. ಮಹದೇಶ್ ಅವರು ಮೂಲತಃ ಡೆಂಕನಿ ಕೋಟೆನಲ್ಲಿರುವಂತಹ ತಮಿಳುನಾಡು ಕೃಷ್ಣಗಿರಿಯವರು. ಅವರು ಇಲ್ಲಿ ಕಳೆದ ಒಂದು 15-14 ವರ್ಷಗಳಿಂದ ಇಲ್ಲಿ ಜಿಗಣಿನಲ್ಲಿರುವಂಥ ಲಿಂಕ್ ರೋಡಲ್ಲಿ ಒಂದು ITC ಫ್ಯಾಕ್ಟ್ರಿ ಸಿಗರೇಟ್ಸ್ನ ತಂದು ಮಾರಾಟ ಮಾಡುವಂತಹ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಜಿಗಣಿ ಲಿಂಕ್ ರೋಡಲ್ಲಿ ಒಂದು ಟೀ ಶಾಪ್ ಥರ ಇಟ್ಕೊಂಡು ಅವರು ಮತ್ತು ಅವರ ಶ್ರೀಮತಿಯವರು ಮತ್ತು ಇನ್ನೊಬ್ಬರು ಅವರ ಬಾಮೈದು ಸಹ 3 ಜನ. ಅವರು ಸ್ವಲ್ಪ ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು ಒಂದು ವರ್ಷ 8-9 ತಿಂಗಳಿಂದ. ಹಾಗಾಗಿ ಅವರೆಲ್ಲೂ ಓಡಾಡೋಕ್ಕೂ ಆಗ್ತಾಯಿರಲಿಲ್ಲ. ಸೊ ಊರಲ್ಲಿ ಒಂದು ಜಮೀನನ್ನು ಮಾರಿ ಪಕ್ಕದಲ್ಲಿ ಮನೆಯೂ ಕಟ್ತಾಯಿದ್ದಾರೆ. ಸೊ ಅಲ್ಲಿ ಗಂಟೆಲ್ಲ ಚೆನ್ನಾಗಿತ್ತು. ಒಬ್ಬ ಮಗ ಇದ್ದಾನೆ, ಅವನು PUC ಓದ್ತಾ ಇದ್ದಾನೆ. ಬೇರೆ ಏನು ಕಾರಣ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತಾಯಿದ್ದೀವಿ. ಮನೇಲಿ ಅದೇ ಈಗ ಆ್ಯಕ್ಚುಲಿ ಸಿಗರೇಟು ಎಲ್ಲ ತರಬೇಕಾದ್ರೆ ಇವತ್ತು ಹೇಳಿದ್ರಂತೆ. ಇವತ್ತು ನಾನು ಹೋಗಿಬಿಟ್ಟು ಫ್ಯಾಕ್ಟ್ರಿನಲ್ಲಿ ಒಂದು 2 ಲಕ್ಷ 2 ಲಕ್ಷ ಯಾವಾಗ ಹೋದ್ರೂ ಅಷ್ಟೆಲ್ಲ ತಂದು ಬೇರೆ ಅಂಗಡಿಗಳಿಗೆ ಹಾಕೋದು. ಹಣ ಅಲ್ಲೇ ಇತ್ತು. ಸೊ ಯಾರೋ ಹಣಕ್ಕೋಸ್ಕರ ಅಥವಾ ಇನ್ನೊಬ್ಬರಿಗೋಸ್ಕರ ಮಾಡಿದ್ದಲ್ಲ. ಗೊತ್ತಿರೋ ಆರೋಪಿ ಆದ್ರೇ ಏನು ಬಾಗಿಲು ತೆಗೆಯೋಕ್ಕೆ ಸಾಧ್ಯ ಅನ್ನೋದು ಒಂದು. ಎರಡನೇದು ಇಮಿಡಿಯೇಟ್ಲಿ ಆಯಿತಾ ಸ್ವಲ್ಪ ಡಿಲೇ ಆಯಿತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವೆಲ್ಲ ತನಿಖೆ ಮಾಡ್ತಾಯಿದ್ದೀವಿ. ಬಟ್ ಟೈಮ್ ಹಿಡಿತದೆ. ದೆನ್ ನಮ್ಮ ಕ್ರೈಮ್ ಟೀಮ್ಸು ಮತ್ತು ಸೋಕೋ ಟೀಮ್ಸ್ ಎಲ್ಲ ಬಂದಿದೆ. ಮುಂದಿನ ತನಿಖೆ ನಾವು ಮಾಡ್ತೀವಿ. ಜಮೀನು ಮಾರಾಟ ಮಾಡಿದ್ರು ಅಂತ ಹೇಳ್ತಿದ್ರು, ಅದೇನಾದರೂ ವಿವಾದ ಇತ್ತಂತ ಅವ್ರ ಫ್ಯಾಮಿಲಿ? ಇಲ್ಲ ಪಾಪ ಅವರೆಲ್ಲರೀಗ ಶಾಕಲ್ಲಿ ಮತ್ತು ಇದರಲ್ಲಿ ಇದ್ದಾರೆ. ಮುಂದಿನ ದಿನಗಳು ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ನಮಗೆ ಪೊಲೀಸ್ ಆಯಾಮಗಳೆಲ್ಲ ಫೋರೆನ್ಸಿಕ್ ಎವಿಡೆನ್ಸ್ನ ಮಾಡೋಂಥದ್ದು ಅಥವಾ ಎನಿ ಡಿಜಿಟಲ್ ಎವಿಡೆನ್ಸ್ ಮತ್ತು ಅಕ್ಕಪಕ್ಕ ಸಾಕ್ಷಿಗಳನ್ನ ಕಲೆ ಹಾಕೋದು ನಮ್ಮ ಕೆಲಸ ಇರುತ್ತೆ. ಒಂದ್ಸತಿ ಆದ ನಂತರ ದೆನ್ ಇನ್ವೆಸ್ಟಿಗೇಷನ್ನ ತುಂಬ ಸೈಂಟಿಫಿಕ್ ಆಗಿ ಮಾಡ್ತೀವಿ. ಒಬ್ಬರೇ ಬಂದಿದ್ರಾ ಇಲ್ಲ ಒಬ್ಬ ವ್ಯಕ್ತಿ? ಎಷ್ಟು ತಂಡಗಳನ್ನು ರಚನೆ ಮಾಡಿದ್ದೀವಿ ಸರ್? ಈಗ 3 ತಂಡ ಆಗಿದೆ. ACP ಸತೀಶ್ ಅವರು ನೇತೃತ್ವದಲ್ಲಿ ನಮ್ಮ ಹೆಬ್ಗೋಡಿ ಮತ್ತು ನಮ್ಮ PSI ಕ್ರೈಮ್ ತಂಡವರು ಮತ್ತು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ಅವರು ಮತ್ತು ನಮ್ಮ PSI ತಂಡಗಳು ಮಾಡ್ತಾರೆ. ಒಟ್ಟಾಗಿ ನಾನು ಈ ಘಟನೆ ನಡೆದ ನಂತರ ನಮ್ಮ ಕಮಿಷನರ್ ಸಾಹೇಬ್ ನಾವು ಮೀಟಿಂಗಲ್ಲಿದ್ವಿ. ಇಮಿಡಿಯೇಟ್ಲಿ ಬಂದ್ವಿ. ಸೊ ನಾವಿಲ್ಲೇ ಮುಖಪ್ ಮಾಡ್ತೀವಿ. ದೆನ್ ಕೇಸ್ನ ಸದ್ಯದಲ್ಲೇ ಸಾಲ್ವ್ ಮಾಡ್ತೀವಿ.